ನಮಸ್ತೆ ಗೆಳೆಯರೇ. ಅಮೆರಿಕ ಮತ್ತು ಭಾರತ ನಡುವಿನ ಮುನಿಸು ದಿನ ಹೋದಂತೆ ಹೆಚ್ಚಾಗುತ್ತಲೇ ಇದೆ. ಗಾಯದ ಮೇಲೆ ಬರೆ ಎಳೆದಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡುತ್ತಲೇ ಇದ್ದಾರೆ. ಚೀನಾ ರಷ್ಯಾದ ಜೊತೆಗಿನ ಭಾರತದ ಸಂಬಂಧವನ್ನು ನೋಡಿ ಸಹಿಸಲಾಗದೆ ಒಳಗೊಳಗೆ ಉರಿದುಕೊಳ್ಳುತ್ತಿರುವ ಟ್ರಂಪ್ ಕೆಂಡ ದುಂಡೆಗಳನ್ನು ಉಗುಳುತ್ತಿದ್ದಾರೆ. ಮೋದಿ ಜೊತೆಗಿನ ಸಂಬಂಧ ಅಂತ್ಯ ಹೇಳಿ ಕೇವಲ ಒಂದೇ ದಿನದಲ್ಲಿ ಮತ್ತೆ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಹಾಗಾದರೆ ಟ್ರಂಪ್ ಹೇಳಿದ್ದೇನು? ಟ್ರಂಪ್ ಹೇಳಿಕೆಯಿಂದ ಭಾರತ ಅಮೆರಿಕ ನಡುವಿನ ಸಂಬಂಧ ಸುಧಾರಿಸುತ್ತಾ? ಇದಕ್ಕೆ ಪ್ರಧಾನಿ ಮೋದಿಯ ಉತ್ತರವೇನು? ಈ ಬಗ್ಗೆ ಹೇಳ್ತೀವಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಒಂದು ಕಾಲದಲ್ಲಿ ಅವರಿಬ್ಬರು ಖಾಸ ದೋಸ್ತಿಗಳು. ನಿನ್ನ ಬಿಟ್ಟು ನಾನು, ನನ್ನ ಬಿಟ್ಟು ನೀನು ಇರಲಾರವು ಅಂತಿದ್ದ ಕುಚುಕು ಗೆಳೆಯರು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಅಂತ ಕೈ ಹಿಡಿದು ವಿಶ್ವಕ್ಕೆ ಸಾರಿ ಹೇಳಿದರು. ಈ ಬಾಂಧವ್ಯವು ರಾಜಕೀಯ ಸಂಬಂಧಗಳನ್ನು ಮೀರಿ ಇಬ್ಬರು ನಾಯಕರ ವೈಯಕ್ತಿಕ ಕುಚುಕು ಗೆಳೆತನವಾಗಿ ಹೊರಹೊಮ್ಮಿತು. ಇವರಿಬ್ಬರ ಸ್ನೇಹ ಕಂಡು ಇಡೀ ಪ್ರಪಂಚವೇ ಹೌಹಾರಿದಲ್ಲದೆ ಕೌತುಕದಿಂದ ನೋಡಿತು. 2019ರಲ್ಲಿ ಅಮೆರಿಕದ ಓಸ್ಟನ್ನಲ್ಲಿ ನಡೆದ ಔಡಿ ಮೋದಿ ಕಾರ್ಯಕ್ರಮದಲ್ಲಿ ಮೋದಿ ಅವರು ಟ್ರಂಪ್ ಅವರನ್ನು ಭಾರತದ ನಿಜವಾದ ಸ್ನೇಹಿತ ಎಂದು ಕರೆದರೆ, ಟ್ರಂಪ್ ಅವರು ಮೋದಿ ಅವರನ್ನು ಅತ್ಯುತ್ತಮ ಪ್ರಧಾನಿಗಳಲ್ಲಿ ಒಬ್ಬರು ಎಂದು ಹೊಗಳಿದರು. ಇದಕ್ಕೆ ಪ್ರತಿಯಾಗಿ 2020ರಲ್ಲಿ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದಾಗ ನಮಸ್ತೆ ಟ್ರಂಪ್ ಎಂಬ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮೋದಿ ಅವರು ಟ್ರಂಪ್ ಅವರನ್ನು ಸ್ವಾಗತಿಸಿದ ರೀತಿ, ಅವರ ಮಾತುಗಳು ಮತ್ತು ಅವರ ನಗುವಿನ ಕ್ಷಣಗಳು ಅವರ ನಡುವಿನ ಬಾಂಧವ್ಯ ಎಷ್ಟು ಆಳವಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸಿತ್ತು. ಈ ಭೇಟಿಯು ಕೇವಲ ರಾಜಕೀಯ ಉದ್ದೇಶಗಳಿಗಾಗಿ ಇರದೆ ವೈಯಕ್ತಿಕ ಗೆಳೆತನದ ಸಂಕೇತ ಕೂಡ ಆಗಿತ್ತು. ಇದಾದ ನಂತರ ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿನ ನಿಲುವುಗಳು ಸುಂಕದ ವಿಚಾರಗಳಲ್ಲಿ ಇಡೀ ವಿಶ್ವಕ್ಕೆ ಮಾರಕವಾಗಿದ್ದವು. ಅದರಲ್ಲೂ ಭಾರತದ ವಿರುದ್ಧ ಟ್ರಂಪ್ ಸಮರ ಸಾರಿದರು. ಭಾರತ ಪಾಕ್ ಮಧ್ಯೆ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದು 21ಕ್ಕೂ ಹೆಚ್ಚು ಬಾರಿ ಪುನರುಚ್ಚರಿಸಿ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದಾಗಿದ್ದ ಟ್ರಂಪ್ಗೆ ಭಾರತ ಸೊಪ್ಪು ಹಾಕಲಿಲ್ಲ. ಯುದ್ಧ ನಿಲ್ಲಿಸಿದ್ದು ಟ್ರಂಪ್ನಿಂದಲ್ಲ ಎಂದು ಭಾರತ ಕಡ್ಡಿ ಮುರಿದಂತೆ ಹೇಳಿತು. ಮೊದಲೇ ನೊಬೆಲ್ ಪ್ರಶಸ್ತಿಗೆ ಹಪ್ಪಿಸುತ್ತಿದ್ದ ಟ್ರಂಪ್ ಇದರಿಂದ ಕೆಂಡವಾಗಿ ಭಾರತದ ವಿರುದ್ಧ ಸುಂಕ ಸಮರ ಸಾರಿದರು. ರಷ್ಯಾ ಜೊತೆ ತೈಲ ಆಮದು ನಿಲ್ಲಿಸಬೇಕೆಂದು ಭಾರತದ ಮೇಲೆ 50% ತೆರಿಗೆ ವಿಧಿಸಿದ್ದಾಗಿ ಕಾರಣ ಕೊಟ್ಟಿದ್ದರು. ಟ್ರಂಪ್ ಸುಂಕಸ್ತರದಿಂದ ಈಗ ಭಾರತ, ರಷ್ಯಾ ಮತ್ತು ಚೀನಾದ ರಾಜಕೀಯ ಸಂಬಂಧ ಗಟ್ಟಿಗೊಳ್ಳುತ್ತಿದೆ. ಚೀನಾದಲ್ಲಿ ನಡೆದ ಶಾಂಘೈ ಒಕ್ಕೂಟದ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ, ಪುಟಿನ್ ಮತ್ತು ಜಿಂಗ್ಪಿಂಗ್ ಸ್ನೇಹವನ್ನು ಕಂಡು ಟ್ರಂಪ್ಗೆ ತಳಮಳ ಶುರುವಾಗಿದೆ. ತ್ರಿಮೂರ್ತಿಗಳ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ವೈಟ್ ಹೌಸ್ನಲ್ಲಿ ವಿಚಲಿತರಾಗಿರೋ ಅಮೆರಿಕದ ಅಧ್ಯಕ್ಷ ದಿನಕ್ಕೊಂದು ವೈರಾಗದ ಪೋಸ್ಟ್ ಹಾಕಿ ವಿಲವಿಲ ಒದ್ದಾಡುತ್ತಿದ್ದಾರೆ. ಚೀನಾ, ರಷ್ಯಾ ಜೊತೆಗಿನ ಭಾರತದ ಸಂಬಂಧವನ್ನು ನೋಡಿ ಸಹಿಸಲಾಗದೆ ಒಳಗೊಳಗೆ ಉರಿದುಕೊಳ್ಳುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ, ಪುಟಿನ್ ಮತ್ತು ಜಿಂಗ್ಪಿಂಗ್ ಅವರು ಒಟ್ಟಿಗೆ ಇದ್ದ ಫೋಟೋ ಶೇರ್ ಮಾಡಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಪ್ ರೀತಿಯ ಸಂದೇಶವೊಂದನ್ನು ಹಾಕಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಹಾಗಿದ್ರೆ ಟ್ರಂಪ್ ಮಾಡಿರುವ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡುವುದಾದರೆ, ನಾವು ಭಾರತ ಮತ್ತು ರಷ್ಯಾವನ್ನು ಅತ್ಯಂತ ಆಳವಾದ ಕತ್ತಲೆಯಾದ ಚೀನಾ ವಿರುದ್ಧ ಕಳೆದುಕೊಂಡಂತೆ ಕಾಣುತ್ತಿದೆ. ಅವರು ಒಟ್ಟಿಗೆ ದೀರ್ಘವಾಗಿ ಮತ್ತು ಸಮೃದ್ಧ ಭವಿಷ್ಯವನ್ನು ಹೊಂದಿರಲಿ ಎಂದು ಬರೆದುಕೊಂಡಿದ್ದಾರೆ. ಭಾರತದ ಜೊತೆಗಿನ ಅಮೆರಿಕ ಸಂಬಂಧ ಇನ್ನೇನು ಸಂಪೂರ್ಣವಾಗಿ ಕಡಿದು ಹೋಯಿತು ಎಂಬ ಅರ್ಥದಲ್ಲಿ ಬ್ರೇಕಪ್ ಸಂದೇಶ ಪ್ರಕಟಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅದಾದ ಕೆಲವೇ ಕ್ಷಣಗಳಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಇದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಸುಂಕ ಯುದ್ಧದ ಕಾರ್ಮೋಡ ಕರಿಗೆ ಎಲ್ಲ ವಿವಾದಗಳು ಅಂತ್ಯಗೊಳ್ಳುವಂತೆ ಭಾಸವಾಗುತ್ತಿದೆ. ಪರಸ್ಪರ ಕಿಡಿಕಾರುತ್ತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪ್ರಧಾನಿ ನರೇಂದ್ರ ಮೋದಿ ಈಗ ಮತ್ತೆ ಒಂದಾಗುತ್ತಿರುವಂತೆ ಕಂಡುಬರುತ್ತಿದೆ. ಭಾರತ ಅಮೆರಿಕ ಸಂಬಂಧಗಳ ಕುರಿತು ಟ್ರಂಪ್ ಸಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಕರಾಳ ಚೀನಾಕ್ಕಾಗಿ ಅಮೆರಿಕವು ಭಾರತ ಮತ್ತು ರಷ್ಯಾವನ್ನು ಕಳೆದುಕೊಂಡಂತೆ ಭಾಸವಾಗುತ್ತಿದೆ ಎಂದು ಹೇಳಿದ ಟ್ರಂಪ್ ಈಗ ವರ್ಷ ಬದಲಾಯಿಸಿದ್ದಾರೆ. ತಮ್ಮ ಹೇಳಿಕೆ ಅಮೆರಿಕದ ಹಿತಾಸಕ್ತಿಗೆ ಮಾರಕ ಎಂಬುದನ್ನು ಅರ್ಥಕೊಂಡಿರುವ ಟ್ರಂಪ್ ಅದು ನೋವಿನಿಂದ ಹೇಳಿದ ಮಾತಾಗಿದ್ದು ಉಭಯ ದೇಶಗಳ ಸಂಬಂಧ ಈಗಲೂ ಗಟ್ಟಿಯಾಗಿದೆ ಎಂದು ಸಮಜಾಯಿಷಿ ನೀಡಿದ್ದಾರೆ. ಶ್ವೇತಭವನದ ಬಳಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್, ಭಾರತವನ್ನು ಕಳೆದುಕೊಂಡಿದ್ದೇವೆ ಎಂದು ನನಗೆ ಅನಿಸುವುದಿಲ್ಲ. ಭಾರತವು ರಷ್ಯಾದಿಂದ ತೈಲ ಖರೀದಿಸುತ್ತಿರುವುದರಿಂದ ನನಗೆ ಹತಾಶೆಯಾಗಿದೆ. ಅದಕ್ಕಾಗಿ ಅವರ ಮೇಲೆ ದೊಡ್ಡ ಪ್ರಮಾಣದಲ್ಲಿ 50% ತೆರಿಗೆ ವಿಧಿಸಿದ್ದೇನೆ ಎಂದು ಹೇಳಿದ್ದಾರೆ. ನರೇಂದ್ರ ಮೋದಿ ಓರ್ವ ಶ್ರೇಷ್ಠ ನಾಯಕ. ನಾನು ಮೋದಿ ಅವರೊಂದಿಗೆ ಯಾವಾಗಲೂ ಸ್ನೇಹಿತನಾಗಿರುತ್ತೇನೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಆದರೆ ಈ ನಿರ್ದಿಷ್ಟದ ಸಂದರ್ಭದಲ್ಲಿ ಅವರು ಇಟ್ಟಿರುವ ಹೆಜ್ಜೆ ನನಗೆ ಇಷ್ಟವಿಲ್ಲ. ಆದರೆ ಭಾರತ ಮತ್ತು ಅಮೆರಿಕ ನಡುವೆ ವಿಶೇಷ ಸಂಬಂಧವಿದೆ, ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ನಾನು ಅವರ ಆರ್ಥಿಕ ನಿರ್ಧಾರಗಳನ್ನು ಟೀಕಿಸುತ್ತಿದ್ದೇನೆ, ಅವರು ಮಾಡುತ್ತಿರುವ ತಪ್ಪು ಎಂದು ತಿಳಿಸುತ್ತಿದ್ದೇನೆ. ಅದರರ್ಥ ನಾನು ಅವರನ್ನು ದ್ವೇಷ ಸಾಧಿಸುತ್ತಿದ್ದೇನೆ ಎಂದಲ್ಲ ಎಂಬ ಅಮೆರಿಕ ಅಧ್ಯಕ್ಷರ ಹೇಳಿಕೆ ಇದೀಗ ಗಮನ ಸೆಳೆದಿದೆ.
ಭಾರತ ಮತ್ತು ಅಮೆರಿಕ ತುಂಬಾ ವಿಶಿಷ್ಟವಾದ ರಾಜತಾಂತ್ರಿಕ ಸಂಬಂಧವನ್ನು ಪೋಷಿಸುತ್ತದೆ. ಈ ಸಂಬಂಧ ಅಷ್ಟು ಸುಲಭವಾಗಿ ಕಡಿದು ಹೋಗುವಷ್ಟು ದುರ್ಬಲವಾಗಿಲ್ಲ. ನೋವಿನಿಂದ ಹಾಡಿದ ಮಾತುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಅದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪ್ರಧಾನಿ ಮೋದಿ, ನಾನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನು ಸಂಪೂರ್ಣವಾಗಿ ವಿನಿಮಯ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ಈ ಪ್ರತಿಕ್ರಿಯೆ ಭಾರತ ಅಮೆರಿಕ ರಾಜತಾಂತ್ರಿಕ ಸಂಬಂಧ ಸುಧಾರಣೆಗೆ ಅತ್ಯಂತ ಮಹತ್ವದಾಗಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ, ನಮ್ಮ ಸಂಬಂಧಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಭಾವನೆಗಳನ್ನು ಗೌರವಿಸುತ್ತೇನೆ, ಬೆಂಬಲಿಸುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ಈ ಆಪ್ತ ಪ್ರತಿಕ್ರಿಯೆ ಇದೀಗ ಅಮೆರಿಕವೂ ಸೇರಿದಂತೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಇನ್ನು ಟ್ರಂಪ್ ಹಾಗೂ ಮೋದಿ ಗೆಳೆತನದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಮೋದಿ ಅವರು ಭಾರತ ಅಮೆರಿಕ ನಡುವಿನ ಮಹತ್ವ ಪಾಲುದಾರಿಕೆಗೆ ಒತ್ತು ನೀಡಿದ್ದಾರೆ ಎಂದಿದ್ದಾರೆ. ಪ್ರಧಾನಿ ಮೋದಿ ಅವರು ಅಮೆರಿಕದ ಜೊತೆಗಿನ ನಮ್ಮ ಪಾಲುದಾರಿಕೆಗೆ ಅಪಾರ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಉತ್ತಮ ವೈಯಕ್ತಿಕ ಸಮೀಕರಣವನ್ನು ಹೊಂದಿದ್ದಾರೆ. ಪ್ರಧಾನಿ ಮೋದಿ ಭಾರತ ಯುಎಸ್ ಸಂಬಂಧಗಳನ್ನು ಗೌರವಿಸುತ್ತಾರೆ, ಆದರೆ ಈ ಸಮಯದಲ್ಲಿ ನಾನು ಅದಕ್ಕಿಂತ ಹೆಚ್ಚಿನದನ್ನು ಹೇಳಲು ಸಾಧ್ಯವಿಲ್ಲ ಎಂದು ಜೈಶಂಕರ್ ಹೇಳಿದ್ದಾರೆ. ಒಟ್ಟಾರೆ ಭಾರತದೊಂದಿಗೆ ಬ್ರೇಕಪ್ ಎಂದು ಒಂದೇ ದಿನದಲ್ಲಿ ಯೂ-ಟರ್ನ್ ಹೊಡೆದ ಟ್ರಂಪ್ ಹೇಳಿಕೆಗೆ ಭಾರತ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದೆ. ಉಭಯ ರಾಷ್ಟ್ರಗಳ ಸಂಬಂಧ ಗಟ್ಟಿಯಾಗಿ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಗಳು, ಆರ್ಥಿಕ ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯಗಳು ಈ ಸಂಬಂಧವನ್ನು ಭವಿಷ್ಯದಲ್ಲಿ ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಇದಿಷ್ಟು ಗೆಳೆಯರೇ, ಭಾರತದೊಂದಿಗೆ ಬ್ರೇಕಪ್ ಎಂದು ಹೇಳಿ ಒಂದೇ ದಿನದಲ್ಲಿ ಯೂ-ಟರ್ನ್ ಹೊಡೆದ ಟ್ರಂಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.